ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ನಮ್ಮ ವಿಡಿಯೋಗಳಿಗೆ ನೀಡ್ತಾ ಇರುವಂತಹ ಪ್ರೋತ್ಸಾಹ, ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಈ ಸಂದರ್ಭದಲ್ಲಿ ನೀವು ನೀಡುವಂತಹ ಪ್ರೋತ್ಸಾಹ ಏನಿದೆ, ಲೈಕ್ ಮುಖಾಂತರ, ಸಬ್ಸ್ಕ್ರೈಬ್ ಮಾಡುವಂತಹ ಮುಖಾಂತರ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡುವುದಕ್ಕೆ ಬೇಕಾಗಿರುವಂತಹ ಒಂದು ಉತ್ಸಾಹ ನಮ್ಮಲ್ಲಿ ಇರುತ್ತೆ. ನೀವು ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ, ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ನಿಮ್ಮ ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಈ ಪರ್ಟಿಕ್ಯುಲರ್ ರಾಶಿಗೆ ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ ಯಾವುದು ಅನ್ನುವಂತಹ ವಿಷಯಗಳನ್ನು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಸಾಧ್ಯವಾದರೆ ನಿಮ್ಮ ನಕ್ಷತ್ರಕ್ಕೆ ತಕ್ಕಂತೆ ಈಗ ಗೋಚಾರ ಫಲಗಳು ಯಾವ ರೀತಿ ಅನ್ನೋದು ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮುಖ್ಯವಾಗಿ ಮಾರ್ಚ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಮತ್ತು ಗ್ರಹಗಳ ಸ್ಥಾನಮಾನ ಯಾವ ರೀತಿಯಲ್ಲಿ ಇದೆ, ಈ ಗ್ರಹಗಳ ಸ್ಥಾನಮಾನದಿಂದ ಮುಖ್ಯವಾಗಿ ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಪ್ರತಿಕೂಲ ಫಲಗಳು ಇದೆ ಅನ್ನುವಂತಹ ನೋಡುವುದಾದರೆ ಸಾಕಷ್ಟು ಗ್ರಹ ಬದಲಾವಣೆ ಅನ್ನೋದು ನಾವು ಮಾರ್ಚ್ ತಿಂಗಳಲ್ಲಿ ಕಾಣಬಹುದು. ಗ್ರಹಗಳ ಬದಲಾವಣೆ ಜೊತೆಗೆ ಮಾರ್ಚ್ 1ರಂದು ಶುಕ್ರ ಗ್ರಹವು ಉಚ್ಚ ಸ್ಥಾನವಾಗಿರುವಂತಹ ಮೀನರಾಶಿಗೆ ಹೋಗೋದು, ಮಾರ್ಚ್ 3ನೇ ತಾರೀಕೊಂದು ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದು, ಅದೇ ಮಾರ್ಚ್ ಮಾಸದಲ್ಲಿ ಹೊಸ ಬದಲಾವಣೆ, ಹೊಸ ವರ್ಷ, ಹೊಸ ನಮ್ಮ ಹಿಂದೂ ವರ್ಷ ಯುಗಾದಿ ಹಬ್ಬವನ್ನು ಆಚರಿಸೋದು. ಅದೇ ರೀತಿ ಈ ಕುಜಗ್ರಹವು ಈ ಮಾಸದಲ್ಲಿ ಕಂಪ್ಲೀಟ್ ಆಗಿ ಕುಂಭರಾಶಿಯಲ್ಲಿ ಇರುತ್ತಾ. ಮಾರ್ಚ್ 21ರವರೆಗೂ ಕೂಡ ಬುಧ ಕುಂಭರಾಶಿಯಲ್ಲಿದ್ದು ಆಮೇಲೆ ಮೀನರಾಶಿಗೆ ಹೋಗ್ತಾ, ಈ ರೀತಿ ಗ್ರಹ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಕುಂಭರಾಶಿಯಲ್ಲಿರುವಂತಹ ರಾಹು ಕುಜ ಮಾಮೂಲ ಈ ಎರಡು ಕಾಂಬಿನೇಷನ್ ಇರೋದ್ರಿಂದ, ಎರಡು ಅಗ್ನಿತತ್ವ ಗ್ರಹಗಳು ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೆ ಅನುಕೂಲ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಅನ್ನೋದು ಫಲಗಳನ್ನೋದು ನೋಡ್ತಾ ಇರ್ಬೋದು. ಮುಖ್ಯವಾಗಿ ಈ ಮಾಸದಲ್ಲಿ ಬುಧಗ್ರಹವು ರಾಹುವಿನ ಜೊತೆ ಇರೋದ್ರಿಂದ ಏನಾಗ್ತಾ ಇದೆ, ಈ ಶೇರ್ ಮಾರ್ಕೆಟಲ್ಲಿ ವ್ಯವಹಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ಈ ಎಜುಕೇಷನ್ ಫೀಲ್ಡಲ್ಲಿ ವಿದ್ಯಾಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿರದೆ ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುವಂತಹ ಸಾಧ್ಯತೆಯು ಇರುತ್ತೆ. ಇನ್ನು ಶನಿ ಪರಮಾತ್ಮ ವ್ಯಯಸ್ಥಾನದಲ್ಲಿದ್ದು 7.5 ಮೀನರಾಶಿಯಲ್ಲಿ ಇರ್ತಾರೆ. ಮೀನರಾಶಿಯಲ್ಲಿದ್ದು ಅದು ಶುಕ್ರನ ಜೊತೆಗೆ ನೋಡಿ, ಮಾರ್ಚ್ 1ರಿಂದ ಶನಿ ಶುಕ್ರ ಇಬ್ಬರು ಕೂಡ ಮೀನರಾಶಿಯಲ್ಲಿ ಇರೋದ್ರಿಂದ, ಅದೇ ರೀತಿ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಈ ಮಾಸ ಒಂದು ರೀತಿ ಗ್ರಹಗಳ ಬದಲಾವಣೆ, ಚಂದ್ರಗ್ರಹಣ, ಯುಗಾದಿ ಇತ್ಯಾದಿ ವಿಷಯಗಳಿಂದ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಒಂದು ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಹೊಂದಿರುವಂತಹ, ಒಂದು ವಿಶೇಷವಾಗಿರುವಂತಹ ಪ್ರಭಾವವನ್ನು ಹೊಂದಿರುವಂತಹ ಈ ಮಾರ್ಚ್ ಮಾಸದಲ್ಲಿ ಕುಜ ಅಧಿಪತಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆಯಾ ಅನ್ನೋದು ನೋಡುವುದಾದರೆ, ಎಸ್ 100% ಮೇಷರಾಶಿಯವರಿಗೆ ಇದೊಂದು ಅದ್ಭುತ ರೀತಿಯಲ್ಲಿರುವಂತಹ ಮಾಸ ಮಾರ್ಚ್ ತಿಂಗಳು ಅಂತ ಹೇಳ್ಬೋದು. ಯಾಕಂದರೆ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರುವಂತಹ ಕುಜ ಮಹಾಶಯರು ಈ ಮಾಸದಲ್ಲಿ ಆಲ್ಮೋಸ್ಟ್ ಇವರು ಈ ಮಾಸದಲ್ಲಿ ಕಂಪ್ಲೀಟ್ ಈ ತಿಂಗಳು ಲಾಭಸ್ಥಾನದಲ್ಲಿ ಇರ್ತಾರೆ. ಅಂದರೆ ಸ್ವಶಕ್ತಿಯಿಂದ, ಸ್ವಂತ ಪ್ರಯತ್ನದಿಂದ, ಸ್ವಂತ ಕಷ್ಟದಿಂದ, ಯಾರ ಸಹಾಯವನ್ನು ಪಡೆಯದೆ, ಯಾರ ಸಹಕಾರವನ್ನು ಕೇಳದೆ ಇವರು ಮಾಡುವಂತಹ ಪ್ರತಿಯೊಂದು ಪ್ರಯತ್ನಗಳು, ಮಾಡುವಂತಹ ಪ್ರತಿಯೊಂದು ವಿಷಯಗಳು ಅಥವಾ ತಾವು ಅಂದ್ಕೊಂಡಿರುವಂತಹ ಗೋಲ್ ರೀಚ್ ಆಗುವಂತಹ ಸಂದರ್ಭಗಳು ಕೂಡಿ ಬರುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು, ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು, ಅಥವಾ ಈ ಫ್ಯಾಕ್ಟ್ರಿಗಳು, ಗಾರ್ಮೆಂಟ್ಸು ಇತ್ಯಾದಿ ಉದ್ಯಮಿಗಳನ್ನು ಆರಂಭಿಸ್ತಾ ಇರುವಂತಹ ವ್ಯವಹಾರಗಳು ತುಂಬ ಅನುಕೂಲವಾಗಿರುವಂತಹ ಲಾಭಗಳನ್ನು, ಅನುಕೂಲವಾಗಿರುವಂತಹ ಒಂದು ಅವಕಾಶಗಳನ್ನು ಪಡೆಯೋದಕ್ಕೆ ಮೇಷರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಕುಜ ರಾಹುವಿನ ಜೊತೆ ಇರುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ತಗೊಂಡಿರ್ತೀರಾ, ಅಥವಾ ಪ್ರಾಪರ್ಟಿ ಮಾರಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಬಟ್ ಕೆಲವೊಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ಸು ಅಥವಾ ಕೆಲವೊಂದು ವಿವಾದಗಳಿಂದ ತುಂಬಿರುವಂತಹ ಪ್ರಾಪರ್ಟಿ ಅಸೆಟ್ಸ್ನ ಸೇಲ್ ಮಾಡಬೇಕು ಅನ್ಕೊಳ್ಳುವಂತಹ
ಸಂದರ್ಭಗಳಲ್ಲಿ ಇನ್ ಕೇಸ್ ನೀವು ರಾಹು ಕುಜುವಿನ ಜೊತೆ ಇರುವುದರಿಂದ ಈ ಮಾಸದಲ್ಲಿ ಆ ರೀತಿ ನಿಮ್ಗೆ ಏನಾದರೂ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಥವಾ ಪ್ರಾಪರ್ಟಿ ಸೇಲ್ ಮಾಡುವಂತಹ ಪಾರ್ಟಿಗಳು ಉತ್ತಮ ರೀತಿಯಲ್ಲಿ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ಈ ಸಂದರ್ಭ ನಿಮಗೆ ಅನುಕೂಲವಾಗಿರುತ್ತೆ. ದೊಡ್ಡ ಮಟ್ಟದ ಈ ಇದರಲ್ಲಿ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಮಾಡಿರುವಂತಹ ವ್ಯಕ್ತಿಗಳ ಸಹಕಾರ ಸಂಪೂರ್ಣವಾಗಿ ನಿಮಗೆ ದೊರೆತು ಈ ಸಂದರ್ಭದಲ್ಲಿ ಆ ರೀತಿ ಸಣ್ಣ ಪುಟ್ಟ ವಿವಾದಗಳಿರುವಂಥದ್ದು, ಡಿಸ್ಪ್ಯೂಟ್ಸ್ ಇರುವಂಥದ್ದು, ಈ ರೀತಿ ಲ್ಯಾಂಡ್ಸ್ ಅಸೆಟ್ಸು ಸೇಲ್ ಆಗಲಿಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಈ ವ್ಯಾಪಾರ ಮಾಡ್ತಾ ಇರುವಂತಹ ಬಿಸ್ನೆಸ್ ಮಾಡ್ತಾ ಇರುವಂತಹ ಮೇಷರಾಶಿ ಜಾತಕರಿಗೆ ಈ ಮಾಸದಲ್ಲಿ ಆಗುವಂತಹ ಹೊಸ ಪರಿಚಯಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳನ್ನು ಮಾಡುವಂತಹ ವ್ಯಕ್ತಿಗಳ ಪರಿಚಯ ಆಗಿರ್ಬೋದು ಅಥವಾ ಅವರು ತಮ್ಮ ಬಿಸ್ನೆಸ್ನಲ್ಲಿ ನಿಮಗೆ ಒಂದು ಸ್ಥಾನ ಅಥವಾ ಅವಕಾಶಗಳು ಕೊಡುವಂತಹ ವಿಷಯಗಳಾಗಿರ್ಬೋದು ತುಂಬ ಅದ್ಭುತವಾಗಿರುತ್ತೆ. ಆದರೆ ಎಲ್ಲ ಅವಕಾಶಗಳು ಬರ್ತಾ ಇರುತ್ತೆ. ಬಟ್ ರಾಹುವಿನ ಜೊತೆ ಕುಜ ಇರೋದ್ರಿಂದ ಆ ಅವಕಾಶಗಳನ್ನು ಯಾವ ರೀತಿ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅಥವಾ ಆ ಅವಕಾಶಗಳನ್ನು ಎಷ್ಟು ಶ್ರದ್ಧೆಯಿಂದ ಎಷ್ಟು ಜಾಗರೂಕತೆಯಿಂದ ನೀವು ಅವುಗಳನ್ನ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಆ ದೊಡ್ಡ ವ್ಯಕ್ತಿಗಳ ಗಣ್ಯರ ಜೊತೆ ಮಾತಾಡುವಾಗ ಆಗಿರ್ಬೋದು ಅಥವಾ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಾಗ ಇಲ್ಲ ನಮಗೆ ಟೈಮ್ ಕೊಡಿ ಯೋಚನೆ ಮಾಡ್ತೀವಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗಿ ಅವರು ಮಾತಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಅವ್ರಿಗೆ ಡೌಟ್ ಬರುತ್ತೆ. ಹೀಗೆ ಇಷ್ಟು ಡೌಟ್ ಬೀಳ್ತಾ ಇದ್ದಾರೆ, ಹೀಗೆ ಇಷ್ಟು ಕನ್ಫ್ಯೂಷನಲ್ಲಿದ್ದಾರೆ, ಮತ್ತು ಇಂಥ ವ್ಯಕ್ತಿಗಳಿಗೆ ಬಿಸ್ನೆಸ್ ಕೊಟ್ಟರೆ ನಾವು ಯಾವ ರೀತಿ ಮುಂದಕ್ಕೆ ಹೋಗೋದು. ಸೊ ಆದ್ದರಿಂದ ಸ್ವಲ್ಪ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನೀವು ಮಾತಾಡುವಂತಹ ಸಂದರ್ಭಗಳಾಗಿರ್ಬೋದು, ಡೀಲ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ನಿಮಗೆ ಬಂದಿರುವಂತಹ ಆಪರ್ಚುನಿಟೀಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ರಾಹು ಕುಜ ಇವರಿಬ್ಬರೂ ಕೂಡ ಲಾಭಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಸಿಕ್ಕಿರುವಂತಹ ಪ್ರತಿ ಅವಕಾಶವನ್ನು ಪ್ರತಿ ಆಪರ್ಚುನಿಟಿಯನ್ನು ತುಂಬ ಶ್ರದ್ಧೆಯಿಂದ ಅದು ದೊಡ್ಡ ಮಟ್ಟದಲ್ಲಿ ಬರುವಂಥ ಅವಕಾಶಗಳಾಗಿರ್ಬೋದು ಅಥವಾ ನೋಡೋಣ ಫಸ್ಟು ಈ ಅವಕಾಶವನ್ನು ಕೊಟ್ಟು ನೋಡೋಣ ಇದರಲ್ಲಿ ಯಾವ ರೀತಿ ಪ್ರೂವ್ ಮಾಡ್ಕೊಳ್ತಾರ ಅಂತ ಕೆಲವೊಂದು ವ್ಯಕ್ತಿಗಳು ಸಣ್ಣ ಪುಟ್ಟ ಅವಕಾಶಗಳು ಬರ್ತಾ ಇರುತ್ತೆ. ಅವುಗಳನ್ನು ಕೂಡ ತುಂಬ ಶ್ರದ್ಧೆಯಿಂದ ನೀವು ಮಾಡುವುದರಿಂದ ಭವಿಷ್ಯದ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಇರುತ್ತೆ. ಇನ್ನು ಧನ ಕುಟುಂಬ ಸ್ಥಾನಕ್ಕೆ ಅಧಿಪತಿ ಸಪ್ತಮಾಧಿಪತಿ ಇಲ್ಲಿ ಶುಕ್ರ ಮುಖ್ಯವಾಗಿ ಮೀನರಾಶಿಯಲ್ಲಿ ಎಕ್ಸ್ಟ್ರಾಕ್ಟೇಷನ್ ಆಗ್ತಾ ಇದ್ದಾರೆ. ಉಚ್ಚ ಸ್ಥಿತಿಯನ್ನು ಈ ಶನಿಯ ಜೊತೆಗೆ ಆಲ್ರೆಡಿ ಅಲ್ಲಿ ಮೀನರಾಶಿಯಲ್ಲಿ ಶನಿ ಇದ್ದಾರೆ. ಈಗ ಶುಕ್ರ ಸಪ್ತಮ ಮತ್ತು ಧನಕುಟುಂಬಾಧಿಪತಿಯಾಗಿರುವಂಥ ಶುಕ್ರ ಶನಿಯ ಜೊತೆ ಈ ಮೀನರಾಶಿಯಲ್ಲಿ ಇರೋದರಿಂದ ಈ ಸಂದರ್ಭದಲ್ಲಿ ಜೀವನ ಸಂಗಾತಿಯ ಜೊತೆ ಕೆಲವೊಂದು ದಿನಗಳ ಕಾಲ ಒಂದು ರೀತಿ ಬೇರ್ಪಡಿಕೆ ಅನ್ನೋದು, ಅಂದರೆ ಬೇರ್ಪಡಿಕೆ ಅಂದರೆ ತಪ್ಪಾಗಿ ತಿಳ್ಕೋಬೇಡಿ, ವೃತ್ತಿ ವ್ಯಾಪಾರಗಳ ಮುಖಾಂತರ ವ್ಯವಹಾರಗಳ ಮುಖಾಂತರ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿ ಒಂದು ಕಡೆ ಅಥವಾ ನಿಮಗೆ ಬಂದಿರುವಂಥ ಅವಕಾಶಗಳಿಂದ ನೀವು ಬೇರೆ ನಗರದಲ್ಲಿ ಅಥವಾ ನಿಮ್ಮ ಜೀವನ ಸಂಗಾತಿ ಬೇರೆ ನಗರದಲ್ಲಿ ಈ ರೀತಿ ಕೆಲವೊಂದು ದಿನಗಳ ಕಾಲ ಈ ರೀತಿ ವಿರಸ ಅಥವಾ ಈ ಬೇರ್ಪಡಿಕೆ ಅನ್ನೋದು ಕೆಲವೊಂದು ಜಾತಕರಿಗೆ ಈ ಸಂದರ್ಭದಲ್ಲಿ ಈ ರೀತಿ ಕೆಲವೊಂದು ಸಿಚುವೇಶನ್ಸ್ ಅನ್ನೋದು ಕ್ರಿಯೇಟ್ ಆಗಬಹುದು. ಅದೇ ರೀತಿ ನಿಮ್ಮ ಜೀವನ ಸಂಗಾತಿಗೆ ಈ ಸಂದರ್ಭದಲ್ಲಿ ಉತ್ತಮ ಜವಾಬ್ದಾರಿಗಳಿಂದ ಕೂಡಿರುವಂತಹ ಒಳ್ಳೆ ಹುದ್ದೆಗಳನ್ನು ಅಧಿಕಾರವನ್ನು ಪಡೆಯುವಂತಹ ಯೋಗ ಶುಕ್ರನು ಅನುಗ್ರಹ ನೀಡ್ತಾ ಇರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೂರ ಪ್ರಾಂತಗಳಲ್ಲೇ ಮುಂಚೆ ಹೇಳಿದಂಗೆ ವಿದೇಶಗಳಲ್ಲಾಗಿರ್ಬೋದು, ದೂರ ಪ್ರಾಂತಗಳಲ್ಲಿರುವಂತಹ ನಗರದಲ್ಲಾಗಿರ್ಬೋದು, ನಿಮ್ಮ ಜೀವನ ಸಂಗಾತಿಗೆ ಉದ್ಯೋಗ ವ್ಯಾಪಾರ ಅವಕಾಶಗಳು ಅಥವಾ ಕೆಲವು ದಿನಗಳ ಕಾಲ ಅಲ್ಲಿ ಟ್ರೈನಿಂಗ್ ಅಂತಾನೋ ಅಥವಾ ಕೆಲವೊಂದು ವಿಷಯಗಳು ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೋ ಕೆಲವೊಂದು ದಿನಗಳ ಕಾಲ ನಿಮ್ಮ ಜೀವನ ಸಂಗಾತಿಯಿಂದ ನೀವು ದೂರ ಇರುವಂತಹ ಸಂದರ್ಭಗಳು ಬರಬಹುದು. ಇನ್ನು ಈ ಸಂದರ್ಭದಲ್ಲಿ ಹೊಸ ವ್ಯಕ್ತಿಗಳು ನಿಮ್ಮ ಜೊತೆ ವ್ಯಾಪಾರವನ್ನು ಮಾಡುವುದಕ್ಕೆ ಅಥವಾ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ, ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಈ ಮಾಡುವಂತಹ ವ್ಯಾಪಾರಗಳು ಎಷ್ಟರ ಮಟ್ಟಿಗೆ ಲಾಭಗಳನ್ನು ಕೊಡುತ್ತೆ ಅನ್ನೋದು ಯೋಚನೆ ಮಾಡಿ ಮುಂದುವರಿಬೇಕಾಗಿರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಟೋಟಲ್ ಆಗಿ ಶುಕ್ರ ಉಚ್ಚ ಸ್ಥಾನಕ್ಕೆ ಬರೋದರಿಂದ ಅದು ವ್ಯಯಭಾವ ಮೀನರಾಶಿಯಲ್ಲಿ ಇರೋದರಿಂದ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲ್ ಅಂತ ಹೇಳಬಹುದು.
ಒಂದು ಲಾವಿಶ್ಡ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋಟೆಲಲ್ಲಿ ಸ್ಟೇ ಮಾಡೋದು, ಅಂದರೆ ದೊಡ್ಡ ವ್ಯಕ್ತಿಗಳ ಜೊತೆ ಮತ್ತು ಆಹಾರವನ್ನು ಸವಿಯುವಂತಹ ಅವಕಾಶ, ಕೆಲವೊಂದು ಪಾರ್ಟಿಗಳಲ್ಲಿ ಅಂದರೆ ಕೆಲವೊಂದು ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶಗಳು, ಒಂಥರ ಲಕ್ಸುರಿ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂತಹ ಅವಕಾಶ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಲಕ್ಸುರಿ ಕಾರಕ ಅದು ವ್ಯಯ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ಹೊಂದ್ತಾ ಇರುವಂತಹ ಶುಕ್ರ. ಸೊ ಲಕ್ಸುರಿ ಲೈಫ್ ಸ್ಟೈಲ್ ಜೊತೆಗೆ ಇನ್ನೇನು ಬೇಕು, ಈಗ ಒಂದು ಲಾವಿಸ್ಟ್ ಆಗಿ ಒಂದು ಕಾಸ್ಟ್ಲಿ ಬೈಕ್ ತಗೊಳ್ಳೋಣ, ಕಾಸ್ಟ್ಲಿ ಕಾರ್ ತಗೊಳ್ಳೋಣ ಅಂತಹ ಯೋಚನೆಗಳು, ಅಥವಾ ಆ ರೀತಿ ಮಾಡುವಂತಹ ಪ್ರಯತ್ನಗಳು, ಅಥವಾ ಯಾವುದಾದ್ರೂ ಒಂದು ಮನೆಯನ್ನು ಪರ್ಚೇಸ್ ಮಾಡಿ, ಸೈಟ್ ಪರ್ಚೇಸ್ ಮಾಡಿ ಗೃಹ ನಿರ್ಮಾಣ ಮಾಡೋಣ ಅನ್ನುವಂತಹ ಪ್ರಯತ್ನಗಳಾಗಿರ್ಬೋದು, ಅಥವಾ ಮನೆಯನ್ನು ಆಲ್ಟ್ರೇಷನ್ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮನೆಗೆ ಬೇಕಾಗಿರುವಂತಹ ಅಧುನಾತನ ಗೃಹೋಪಕರಣಗಳನ್ನು ಪರ್ಚೇಸ್ ಮಾಡುವಂಥ ಅವಕಾಶವಾಗಿರ್ಬೋದು. ಈ ರೀತಿ ಕೆಲವೊಂದು ಅಂದರೆ ತುಂಬ ಲಾವಿಸ್ಟ್ ಆಗಿ ನಿಮ್ಮ ಖರ್ಚು ವೆಚ್ಚಗಳು ಅನ್ನೋದಿರುತ್ತೆ. ಬಟ್ ಅದು ಉಪಯೋಗಕರ ಯೋಗ್ಯಕರವಾಗಿರುವಂತಹ ಖರ್ಚುಗಳಾದರೆ ಓಕೆ, ಬಟ್ ಅನಾವಶ್ಯಕ ದುಂದು ವೆಚ್ಚಗಳ ಕಡೆಗೆ ಕೈಯಕ್ಕೆ ಹೋಗಬೇಡಿ. ಇನ್ನು ಅಂದರೆ ಇದೆಲ್ಲ ಈ ಜೀವನ ನಿಮ್ಮ ಲ್ಯಾವಿಶ್ ಲೈಫ್ ಸ್ಟೈಲ್, ಈ ಲಕ್ಸುರಿ ಲೈಫ್ ಸ್ಟೈಲ್, ಈ ನೀವು ಮಾಡುವಂತಹ ಪ್ರಯಾಣಗಳು ಎಲ್ಲನೂ ಕೂಡ ಯಾವ ರೀತಿ ಇರುತ್ತಂದರೆ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಆಪ್ತರಿಗೆ ಅಥವಾ ಆಪ್ತರ ರೂಪದಲ್ಲಿರುವಂತಹ ಶತ್ರುಗಳಿಗೆ ಕಣ್ಣು ಕುಕ್ಕುವ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿ ಇರುತ್ತೆ. ನಿಮ್ಮನ್ನು ನೋಡಿ ಜಲಸ್ ಫೀಲ್ ಆಗುವಂತಹ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಇರುತ್ತೆ, ನೀವು ಪರ್ಚೇಸ್ ಮಾಡುವಂತಹ ವಸ್ತುಗಳಾಗಿರ್ಬೋದು. ಅಂದರೆ ಒಂದು ರೀತಿ ಈರ್ಷ್ಯೆ, ದ್ವೇಷ, ಅಸೂಯೆಯನ್ನು ನೀಡುವಂತಹ ರೀತಿಯಲ್ಲಿ ಇರೋದರಿಂದ ಸ್ವಲ್ಪ ಸಿಂಪ್ಲಿಸಿಟಿಯನ್ನು ಮೇಂಟೈನ್ ಮಾಡೋದು, ಕೆಲವೊಂದು ದೃಷ್ಟಿ ಆಗ್ದಂಗೆ ಕೆಲವೊಂದು ವಿಷಯಗಳನ್ನು ಮಾಡೋದು ಇತ್ಯಾದಿ ವಿಷಯಗಳಿಗೆ ನೀವು ಮಾಡ್ಕೋಬೇಕಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಗುರು ಮುಖ್ಯವಾಗಿ 11ನೇ ತಾರೀಕು ಆದಮೇಲೆ ಕಂಪ್ಲೀಟ್ ಇವರು ಈ ವಕ್ರ ಗಮನ ಸಂಚಾರವನ್ನು ಬಿಟ್ಟು ಕಂಪ್ಲೀಟ್ ಸ್ಟ್ರೈಟ್ ಮಿಥುನ ರಾಶಿಗೆ ಬರ್ತಾ ಇದ್ದಾರೆ. ಸೊ ಬರೋದ್ರಿಂದ ಈ ಸಂದರ್ಭದಲ್ಲಿ ಹಿಂದಿನ ದಿನಗಳಿಂದ ನೀವೇನಾದರೂ ಕೆಲವೊಂದು ವಿಷಯಗಳೆಲ್ಲ ವೀಸಾ ರೆನ್ಯೂವಲ್ ಆಗಿರ್ಬೋದು, ಅಥವಾ ವೀಸಾಗೋಸ್ಕರ ಪ್ರಯತ್ನ ಮಾಡೋದಾಗಿರ್ಬೋದು, ವಿದೇಶಿ ಪ್ರಯಾಣಗಳಿಗೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಏನೋ ಒಂದು ತೊಂದರೆ, ಏನೋ ಒಂದು ಆತಂಕ, ಈ ರೀತಿ ಸಿಚುವೇಶನ್ಸ್ ಫೇಸ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಈ ಮಾರ್ಚ್ 11ರ ನಂತರ ಸ್ಟ್ರೈಟ್ ಆಗಿ ಅವರು ತನ್ನ ಸಂಚಾರವನ್ನು ಮಿಥುನ ರಾಶಿಯಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಗುರು ನೇರ ಸಂಚಾರಕ್ಕೆ ಬರ್ತಾರೆ. ಸೊ ಇಲ್ಲಿಂದ ನಿಮ್ಮ ಮಾಡುವಂತಹ ವಿದೇಶಿ ಪ್ರಯತ್ನಗಳಾಗಿರ್ಬೋದು, ವೀಸಾ ರೆನ್ಯೂವಲ್ಸ್ ಆಗಿರ್ಬೋದು, PR ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ಇನ್ನು ವಯಸ್ಸಲ್ಲಿ ದೊಡ್ಡವರಾಗಿರುವಂತಹ ಹಿರಿಯರು ತಮ್ಮ ಸಂತಾನವನ್ನು ವಿದೇಶದಲ್ಲಿ ಅಥವಾ ದೂರ ಪ್ರಾಂತಗಳಲ್ಲಿದ್ದರೆ ಅಲ್ಲಿ ಹೋಗಿ ಅವರ ಯೋಗಕ್ಷೇಮಗಳನ್ನು ನೋಡೋದಾಗಿರ್ಬೋದು, ಅಥವಾ ಈ ಪುಣ್ಯಕ್ಷೇತ್ರಗಳು ದೈವ ದರ್ಶನಗಳು ಮಾಡುವಂತಹ ಅವಕಾಶಗಳಾಗಿರ್ಬೋದು ಮಾರ್ಚ್ನಲ್ಲಿ ತುಂಬ ಗೋಚಾರವಾಗ್ತಾ ಇದೆ ಈ ವ್ಯಕ್ತಿಗಳಿಗೆ. ಏಕೆಂದರೆ ಇಲ್ಲಿ ಗುರುಗೆ ಮುಖ್ಯವಾಗಿ ಈ ತೃತೀಯ, ಸಪ್ತಮ, ಏಕಾದಶ ಸ್ಥಾನಗಳು ಇರೋದರಿಂದ ತುಂಬ ದಿನಗಳಿಂದ ಯಾವ ವಿಷಯ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕೆಲವೊಂದು ವಿಷಯಗಳು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೋ ಅಂತಹ ಪ್ರಯತ್ನಗಳು, ನಾಟ್ ಓನ್ಲಿ ವಿದೇಶಿ ಪ್ರಯತ್ನಗಳು, ನೀವು ಇನ್ ಕೇಸ್ ಏನಾದರೂ ಒಂದು ಪ್ರಯತ್ನ ಮಾಡಿ ಅರ್ಥಪೂರ್ಣವಾಗಿ ಅಥವಾ ಆರಂಭದಲ್ಲೇ ನಿಲ್ಲಿಸಿರುವಂತಹ ಪ್ರಯತ್ನಗಳು ಎಗೈನ್ ನೀವು ಸ್ಟಾರ್ಟ್ ಮಾಡಿದ್ರೆ ಮಾರ್ಚ್ 11ರ ನಂತರ ಆ ರೀತಿ ಪ್ರಯತ್ನಗಳಿಗೆ ತುಂಬ ಅನುಕೂಲವಿರುತ್ತೆ. ಇದು ಗೋಚಾರದಿಂದ ಹೇಳುವಂತಹ ಫಲಗಳು ಮಾತ್ರ ಆಗಿರುತ್ತೆ. ಎಗೈನ್ ನಿಮ್ಮ ಅಂತರ್ದಶೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ಈಗ ನಡೀತಾ ಇರೋಂಥ ದಶೆ ಅಂತರ್ದಶೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನೋದು ನೀವು ನೇರ ಸಂದರ್ಶನ ಅನ್ನೋ ಮುಖಾಂತರ ಅಥವಾ ಅನುಭವಸ್ಥರಾಗಿರುವಂಥ ಜ್ಯೋತಿಷ್ಯರ ಈ ಸಮ್ಮುಖದಲ್ಲಿ ವಿಚಾರ ಮಾಡಿಕೊಳ್ಳೋದು ಮತ್ತಷ್ಟು ಶುಭ ಫಲಗಳನ್ನು ನೋಡುತ್ತೆ. ಇನ್ನು ಒಂದೇ ಒಂದು ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ, ಏನಂದರೆ ಅದು ಪಂಚಮದಲ್ಲಿ ಕೇತು ಇರುವುದರಿಂದ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ರಾಹುವಿನ ಜೊತೆ ಇದ್ದಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ಸಣ್ಣ ಟೈಮಲ್ಲಿ ಅತ್ಯಾಶಕ್ಕೆ ಹೋಗಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ ಅಥವಾ ಅತಿ ಬೇಗ ರಿಟರ್ನ್ಸ್ ಬರಬೇಕು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು, ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡೋದು, ಜೂಜು, ಆನ್ಲೈನ್ ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಗೆ ಏನಾದರೂ ಹೋದರೆ ತುಂಬ, ಯಾಕಂದರೆ ಪಂಚಮಕೇತು ಯಾವಾಗಲೂ ಕೂಡ ಒಂಥರ ಗೊಂದಲ. ಏನಾಗುತ್ತೆ, ಆರಂಭದಲ್ಲಿ ಲಾಭಗಳು ಬರೋ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಸಾರಿ ಇಫ್ ಯು ಆರ್ ಅಡಿಕ್ಟೆಡ್ ಟು ದ್ಯಾಟ್, ಸೊ ನೀವು ಕಂಟಿನ್ಯೂ ಟು ಅದಕ್ಕೆ ಕಂಟಿನ್ಯೂ ಆಗಬೇಕು ಎಲ್ಲ ರೀತಿಯಲ್ಲಿ.
10 ಹೋಗಿದೆಯಾ 20 ಹಾಕೋಣ, 20 ಹೋಗಿದೆಯಾ 50 ಹಾಕೋಣ. ಈ ರೀತಿ ಒಂಥರ ಮೊಂಡುತನ, ಒಂದು ಕಠಿಣವಾಗಿ ನಿರ್ಧಾರಗಳು ತಗೊಳ್ಳುವಂಥ ಮನಸ್ಥಿತಿ ಬರ್ತಾ ಇರೋದ್ರಿಂದ ಈ ಕೇತು ಗ್ರಹ ವಿಷಯದಲ್ಲಿ ಮಾತ್ರ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಬರುವಂತಹ ವ್ಯಕ್ತಿಗಳು ಅಥವಾ ನಿಮ್ಮನ್ನು ತಪ್ಪುದಾರಿ ಇಡಿಸುವಂತಹ ವ್ಯಕ್ತಿಗಳು ಅಥವಾ ನಿಮ್ಮಿಂದ ಖರ್ಚಿಟ್ಬಿಟ್ಟು ನಿಮ್ಮಿಂದ ಅವರು ಎಂಜಾಯ್ ಮಾಡಬೇಕು ಪಡಿಬೇಕು ಅನ್ನುವಂತಹ ವ್ಯಕ್ತಿಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ವಿಷಯಗಳಲ್ಲಿ ಹೂಡಿಕೆ ಮಾಡಿ ಅಥವಾ ಇದರಲ್ಲಿ ಲಾಭಗಳು ಬರುತ್ತೆ, ನಮ್ಮ ಭಾಮೈದಂಗೆ ಮಾಡಿದ್ದ, ನಮ್ಮ ಗೊತ್ತಿರೋರು ಆ ರೀತಿ ಮಾಡಿದ್ರು ಅಂತ ಎಲ್ಲ ರೀತಿಯ ವ್ಯಕ್ತಿಗಳು ನಿಮ್ಮ ಸುತ್ತ ಬಂದು ನಿಮ್ಮ ಸುತ್ತಮುತ್ತ ಏನೋ ಅವರ ಎಂಟರ್ಟೈನ್ಮೆಂಟ್ಗೋಸ್ಕರನೋ ಅಥವಾ ಅವರ ಕೆಲಸಗಳು ಪೂರ್ತಿ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಸಲಹೆಗಳು ಕೊಡ್ತಾ ಇರ್ತಾರೆ. ಬಟ್ ಅಟ್ ದ ಎಂಡ್ ಕೊಟ್ಟಿರುವಂತಹ ಸಲಹೆಗಳು ಅದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅಥವಾ ನಿಮ್ಮ ಸ್ವಂತ ನಿರ್ಧಾರ ಎಲ್ಲ ರೀತಿಯಲ್ಲಿ R&D ಮಾಡಿ ನೀವು ನಿರ್ಧಾರಗಳು ತಗೋಬೇಕಾಗಿರೋಂತಹ ಅವಶ್ಯಕತೆ ಇರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಯಾರಿಗಾದರೂ ಹಣಕಾಸು ಅಥವಾ ಸಾಲವಾಗಿ ನೀಡಿದ್ರೆ ಅಥವಾ ಯಾವುದಾದ್ರೂ ರಿಸ್ಕ್ ಇರುವಂತಹ ವಿಷಯಗಳಲ್ಲಿ ಹೂಡಿಕೆಗಳು ಮಾಡಿದ್ರೆ ಮತ್ತೆ ಹಣ ರಿಟರ್ನ್ ಬರೋದಕ್ಕೆ ತುಂಬ ಕಷ್ಟ ಇರುತ್ತೆ. ಸೊ ಆದ್ದರಿಂದ ಮಾಡುವಂತಹ ಪ್ರತಿ ವ್ಯವಹಾರವೂ ಕೂಡ ಜಾಗರೂಕತೆಯಿಂದ ಮಾಡಿ. ಈ ಮಾಸದಲ್ಲಿ ನೀವು ಮುಖ್ಯವಾಗಿ ಕೇತುವಿನ ಅನುಗ್ರಹಕ್ಕೋಸ್ಕರ ಈ ಪ್ರತಿ ಬುಧವಾರ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡುವುದು, ಗರಿಕೆಯಿಂದ ಪೂಜನೆ ಮಾಡುವುದು, ಪ್ರತಿ ದಿನವೂ ಕೂಡ ನೀವು ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಮಾಡೋಕ್ಕೆ ಮುಂಚೆ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದ, ಅದೇ ರೀತಿ ಪ್ರತಿದಿನವೂ ಹನುಮಾನ್ ಚಾಲೀಸ ಕೇಳುವುದು ಅಥವಾ ಪಠನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಹೀಗೆ ಈ ಮಾಸದಲ್ಲಿ ನಿಮಗೆ ನೀಡುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ